ಹಾಯ್ ಫ್ರೆಂಡ್ಸ್, ದುವಿ ಆಶಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಹೊಸ್ದಾಗಿ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ಏನಂತ ಹೇಳೋದಾದರೆ ಮನೆಯಲ್ಲೇ ಹೋಮ್ ಮೇಡ್ ಗರಂ ಮಸಾಲ ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಕೇವಲ 10 ನಿಮಿಷದಲ್ಲಿ ಮನೆಯಲ್ಲೇ ಹೋಮ್ ಮೇಡ್ ಗರಂ ಮಸಾಲ ಪ್ರಿಪೇರ್ ಮಾಡ್ಬೋದು ಫ್ರೆಂಡ್ಸ್. ಗರಂ ಮಸಾಲಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದಾದರೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. 2 ಸ್ಟಾರ್ ತೊಗೊಂಡಿದ್ದೀನಿ, ಮೆಣಸು, ಜಾಯಿಪತ್ರೆ, ಜಾಯಿಕಾಯಿ, ಚಕ್ಕೆ, ಲವಂಗ, ಮೆಂತ್ಯ, ಪಲಾವ್ ಎಲೆ, ಮರಾಠಿ ಮೊಗ್ಗು, ಸೋಂಪು ಕಾಳು, ಜೀರಿಗೆ. ಇಲ್ಲಿ 1 ಸ್ಪೂನು ಗಸಗಸೆ ತೊಗೊಂಡಿದ್ದೀನಿ. ನಾನು ಅರ್ಧ ಕಪ್ಪು ಧನಿಯಾ ಬೀಜ ತೊಗೊಂಡಿದ್ದೀನಿ. 5-6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದರಲ್ಲಿ ಮೆಂತ್ಯ ಕಾಳು ಆಮೇಲೆ ಮೆಣಸಿನ್ಕಾಯಿ ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್. ನನಗಿಲ್ಲಿ ಅವಶ್ಯಕತೆ ಇದೆ ಹಾಗಾಗಿ ನಾನು ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇಲ್ಲಿ ಒಂದು ಕಡಾಯಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಕಾದಾದಮೇಲೆ ನಾನಿಲ್ಲಿ ಚಕ್ಕೆ, ಜಾಯಿಕಾಯಿ, ಮರಾಠಿ ಮೊಗ್ಗು, ಮೆಣಸು ಇದನ್ನೆಲ್ಲ ಹಾಕಿ ನಾನು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊತಾ ಇದ್ದೀನಿ. ನಾವು ಹುರ್ಕೊಳ್ಳುವಾಗ ಅದ್ರ ಘಮ ನಮಗೆ ಬರಬೇಕು ಫ್ರೆಂಡ್ಸ್, ಆವಾಗ ಅದಕ್ಕೆ ಪರ್ಫೆಕ್ಟಾಗಿ ಹುರಿದಿದೆ ಅಂತೇಳಿ. ಅದಾದಮೇಲೆ ನಾನಿಲ್ಲಿ ಮೆಣಸು, ಏಲಕ್ಕಿ, ಅದ್ರ ಜೊತೆಲಿ ನಾನು ಪಲಾವ್ ಎಲೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇಷ್ಟೆಲ್ಲ ಹುರಿದು ನಾನು ತೆಗೆದಿಟ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಇಲ್ಲಿ ನೆಕ್ಸ್ಟು 1/4 ಟೀ ಸ್ಪೂನ್ ಅಷ್ಟೇ ಫ್ರೆಂಡ್ಸ್ ನಾನು ತೊಗೊಂಡಿರೋದು ಮೆಂತ್ಯ ಕಾಳು, ಅದನ್ನು ನಾನಿಲ್ಲಿ ಹುರ್ಕೊತಾ ಇದ್ದೀನಿ. ಅದ್ರ ಜೊತೆಲೇ ನಾನು ಜೀರಿಗೆ ಆಮೇಲೆ ಸೋಂಪು ಕಾಳು ತೊಗೊಂಡಿದ್ದೀನಲ್ಲ ಅದನ್ನು ಹುರ್ಕೊತಾ ಇದ್ದೀನಿ. ಮನೆಯಲ್ಲೇ ಈ ರೀತಿ ಪ್ರಿಪೇರ್ ಮಾಡಿ ನಾವು ನಾನ್ ವೆಜ್ಜಿಗೆ ಆಗಲಿ ವೆಜ್ಜಿಗೆ ಆಗಲಿ ಈ ಪೌಡರ್ನ ನಾವು ಬಳಸಿದರೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನಾವು ಮಾಡೋ ಅಡುಗೆ. ನೀವು ಅಷ್ಟೇ ಇದೇ ರೀತಿ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಈಗ ಹುರಿದಿರೋದು ಸೋಂಪು ಕಾಳು, ಜೀರಿಗೆ ಆಮೇಲೆ ಮೆಂತ್ಯ ಅದನ್ನು ಹುರಿದಿರೋದನ್ನು ಒಂದು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಒಂದು 6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಇದನ್ನು ಅಷ್ಟೇ ಹುರಿದು ತೆಗೆದಿಟ್ಕೊತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟು ಧನಿಯಾ, ಅರ್ಧ ಕಪ್ಪು ಧನಿಯಾ ಬೀಜ ನಾನೇನು ತೊಗೊಂಡಿದ್ದೀನಿ ಅದನ್ನು ಅಷ್ಟೇ ನಾನು ಇಲ್ಲಿ ಹುರಿದಿಟ್ಕೊತಾ ಇದ್ದೀನಿ. ಅದನ್ನು ಅಷ್ಟೇ ಹುರಿದಾದ್ಮೇಲೆ ನಾನು ಲಾಸ್ಟಿಗೆ ಇಲ್ಲಿ ಗಸಗಸೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. 1 ಟೇಬಲ್ ಸ್ಪೂನ್ ಗಸಗಸೆ ತೊಗೊಂಡಿದ್ದೀನಿ, ಅದನ್ನು ಅಷ್ಟೇ ಹುರಿದ್ಬಿಟ್ಟು ತೆಗೆದಿಟ್ಕೊತಾ ಇದ್ದೀನಿ. ಇದು ಒಂದು 10 ನಿಮಿಷ ತಣ್ಣಗಾಗಬೇಕು ಫ್ರೆಂಡ್ಸ್, ಬಿಸಿಲೇ ಗ್ರೈಂಡ್ ಮಾಡಬೇಡಿ. 10 ನಿಮಿಷ ಪೂರ್ತಿ ತಣ್ಣಗಾದಮೇಲೆ ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಗ್ರೈಂಡ್ ಮಾಡಿದಾದಮೇಲೆ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಬಂದಿದೆ. ನಾವು ಹೊರಗಡೆ ತೊಗೊಂಡು ಬಂದು ಮನೇಲಿ ಮಾಡೋದಕ್ಕಿಂತ ಮನೆಯಲ್ಲೇ ಈ ರೀತಿ ತಯಾರಿಸ್ಬಿಟ್ಟು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಅಷ್ಟೇ ಮನೇಲಿ ಈ ಥರ ರೆಸಿಪಿಗಳನ್ನು ಟ್ರೈ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ವೀಡಿಯೋಸ್ ಬೇಕು ಅಂದರೆ ದುವಿ ಆಶಾ ಕನ್ನಡ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.